ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀನಾದೇನಾ ಧಾರಾವಾಹಿಯಲ್ಲಿ ಸೋಮವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಪ್ರೀತಮ್ಗೆ ಸಾಕ್ಷಿ ಇಲ್ಲಿ ವೇದಾಗೆ ಫಸ್ಟ್ ನೈಟ್ ನಡೀತಾ ಇದೆ ಅಂತ ಹೇಳಿರ್ತಾಳೆ. ವೇದ ವಿಕ್ರಮ್ನ ಕೊಲೆ ಮಾಡಿದ್ರೂ ಕೂಡ ಒಬ್ಬಳೇ ಬರೋದಿಲ್ಲ, ಅವಳು ವಿಕ್ರಮ್ ಮಗು ಜೊತೆ ಬರ್ತಾಳೆ ಅಂತ ಹೇಳ್ತಾ ಇರ್ತಾರೆ. ಈ ಮಾತನ್ನ ಕೇಳಿಸ್ಕೊಂಡು ಪ್ರೀತಮ್ ಹುಚ್ಚನಂತೆ ಆ ಕಡೆ ಈ ಕಡೆ ಒದ್ದಾಡ್ತಾ ಇರ್ತಾನೆ. ಅವನಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲ್ಲ. ಇಲ್ಲ, ನಾನು ಅಲ್ಲಿಗೆ ಬರ್ತೀನಿ, ಬಂದು ಅವರಿಬ್ಬರು ಫಸ್ಟ್ ನೈಟನ್ನು ನಿಲ್ಲಿಸ್ತೀನಿ ಅಂತ ಹೇಳಿ ಕೂಗಾಡ್ತಾ ಇರ್ತಾನೆ. ನೀನು ಇಲ್ಲಿಗೆ ಬಂದರೆ ಗೊತ್ತಲ್ಲ ವಿಕ್ರಮ್ ಏನು ಮಾಡ್ತಾನೆ ನಿನಗೆ ಅಂತ, ನಿನ್ನ ಕೈ ಕಾಲು ಮುರಿದು ಒಂದು ಸೈಡಿಗೆ ಇಟ್ಬಿಡ್ತಾನೆ ಅಷ್ಟೇ ಅಂತ ಹೇಳಿ ಶೈಲು ಹೇಳಿರ್ತಾಳೆ. ಈ ಮಾತನ್ನು ಸಹ ಪ್ರೀತಮ್ಗೆ ತುಂಬಾ ಕಾಡ್ತಾ ಇರುತ್ತೆ. ಇನ್ನೊಂದು ಕಡೆ ವೇದ ಎದ್ಬಿಟ್ಟು ಸ್ನಾನ ಮಾಡ್ಕೊಳ್ಳೋದಿಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಆಗ ವಿಕ್ರಮ್ ಇದ್ದವನು ವೇದ ಕೈನ ಹಿಡ್ಕೊಂಡು ಹೇಳ್ಕೊಂಡ್ಬಿಡ್ತಾನೆ. ಆಗ ವೇದ ಹೋಗಿ ವಿಕ್ರಮ್ ಮೇಲೆ ಬೀಳ್ತಾರೆ. ಗುಣ ಏನು ಮಾಡ್ತಾ ಇದೆಯಾ, ಬಿಡು, ನಾನು ಸ್ನಾನಕ್ಕೆ ಹೋಗ್ಬೇಕು ಬಿಡು ಅಂತ ಹೇಳ್ತಾ ಇರ್ತಾರೆ. ಸ್ನಾನ ತಾನೇ, ಇಬ್ಬರು ಮಾಡೋದ್ರಾಯ್ತು ಬಿಡು ಅಂತ ಹೇಳಿ ಈ ಕಡೆ ವಿಕ್ರಮ್ ಕೂಡ ಹೇಳ್ತಾನೆ. ಇಬ್ಬರು ಮಾಡೋದಾ, ಇಬ್ಬರು ಜೊತೆಲೇ ಮಾಡೋದಾ? ಹೌದಮ್ಮ, ಇಬ್ಬರು ಹೋಗ್ಬಿಟ್ಟು ಜೊತೆಲೇ ಸ್ನಾನ ಮಾಡ್ಕೊಂಬರೋಣ ಅಂತ ಹೇಳಿ ವಿಕ್ರಮ್ ಹೇಳಿದಾಗ ಸರಿ ಅಂತ ಹೇಳಿಬಿಟ್ಟು ಬಾತ್ರೂಮ್ಗೆ ಹೋಗ್ತಾರೆ. ಅಷ್ಟರಲ್ಲೇ ಅಲ್ಲಿಗೆ ಜಯ ಬರ್ತಾರೆ. ಜಯ ಬಂದ್ಬಿಟ್ಟು ವೇದ ಸ್ನಾನಕ್ಕೆ ಹೋಗಿದೆಯಾ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಹೌದು ಅಮ್ಮ, ಸ್ನಾನ ಮಾಡ್ತಿದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹೌದು ವಿಕ್ರಮ್ ಎಲ್ಲಿ ಅಂತ ಹೇಳಿದಾಗ ಹೌದಾ, ಆಚೆ ಎಲ್ಲೋ ಹೋಗಿರಬೇಕು ಗೊತ್ತಿಲ್ಲ ಅಂತ ಹೇಳಿ ವಿಕ್ರಮ್ ಬಾಯಿನ ದಿಮ್ಮವಾಗಿ ಅದುಮ್ಕೊಂಡು ಈ ಸುಳ್ಳು ಹೇಳ್ತಾ ಇರ್ತಾಳೆ. ಆಗ ಓ ಹೌದಾ ಅಂತಾಗ ಯಾಕೆ ಸುಳ್ಳು ಹೇಳಿದೆ ಅಂತ ಹೇಳಿ ಗುಂಡ ಕೇಳ್ತಾನೆ. ಯಾಕೆ ಅಂತಂದರೆ ನೀನು ಇಲ್ಲಿದೆಯಾ ಅಂತ ಗೊತ್ತಾದರೆ ಅವರಿಬ್ಬರು ಏನು ಅಂದ್ಕೊಳೋದಿಲ್ಲ, ಅಮ್ಮಗೆ ಏನು ಅಂದ್ಕೊಳ್ಳೋದಿಲ್ಲ ಅಂತ ಹೇಳಿ ವೇದ ಹೇಳ್ತಾರೆ. ಏನು ಅಂದ್ಕೊಳ್ತಾರೆ, ಇಬ್ಬರು ಜೊತೆಲೇ ಸ್ನಾನ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ತಾರೆ ಅಷ್ಟೇ ಅಪ್ಪ ಅಂತ ಹೇಳಿ ಗುಂಡ ಹೇಳ್ತಾನೆ. ಇದೆಲ್ಲನೂ ಕೂಡ ಅಲ್ಲೇ ನಿಂತ್ಕೊಂಡು ಜಯ ಕೇಳಿಸ್ಕೊಳ್ತಾ ಇರ್ತಾರೆ. ಜಯ ನಗೋದಿಕ್ಕೆ ಶುರು ಮಾಡ್ತಾ ಇರ್ತಾರೆ. ಇಲ್ಲಿಗೆ ಪ್ರೋಮೋ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗ್ಬೋದು, ಈ ಪ್ರೀತಮ್ ಇವರಿಬ್ಬರನ್ನೂ ಕೂಡ ದೂರ ಮಾಡಬೇಕು ಅಂತ ಹೇಳಿ ತುಂಬಾ ಪ್ರಯತ್ನ ಪಟ್ಟ, ಆದರೆ ಅದು ಯಾವುದು ಕೂಡ ಆಗಲಿಲ್ಲ. ಇನ್ನು ಮುಂದೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡೋಣ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.